ಸಿಗ್ಗಾಂವ್ ತಾಲೂಕು ಹಿರಿಬೆಂಡಿಗೇರಿ ಕೃಷಿ ಪತ್ತಿನ ಸಂಘಕ್ಕೆ ಈಶ್ವರ್ ಹರಕಣಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಸಂದರ್ಶನ ತಗೊಂಡು ನೂತನವಾಗಿ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಬಿನ್ ಸಾಲ್ಗಾರ್ ಕ್ಷೇತ್ರದಿಂದ ನನ್ನನ್ನೆಲ್ಲ ಮತದಾರರು ಆಯ್ಕೆ ಮಾಡಿದರು. ಬಿನ್ ಸಾಲ್ಗಾರ್ ಮತದಾರರು ಅದರ ಜೊತೆಗೆ ಮೊನ್ನೆ ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಕೂಡ ಆಯ್ಕೆ ಮಾಡಿದಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ನನ್ನ ಮತದಾರ ಬಂಧುಗಳಿಗೂ ಕೂಡ ನಾನು ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರ್ತೇನೆ. ಅದರ ಜೊತೆಗೆ ಸಂಗಮೇಶ್ ಕಂಬಾಳಿ ಮಠ ಅವರನ್ನು ಕೂಡ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಅವರು ಆಯ್ಕೆಯಾಗಿದ್ದು ಕೂಡ ನಮ್ಗೆ ತುಂಬ ಹೆಮ್ಮೆಯಾದಂಥ ವಿಷಯ. ಯಾಕೆಂದರೆ ನಮಗಿಂತ ಅವರು ಅನುಭವಿಕರದಾರ, ಎಲ್ಲ ರಂಗದಲ್ಲೂ ಕೂಡ ಪಳಗದವರದಾರ. ಅವ್ರ ಜೊತೆಗೆ ನಮ್ಮ ತಿಪ್ಪಣ್ಣವರಾತು ಅವರಾತು ಹಗಲು ಶ್ರಮಿಸಿ ಇಡೀ ನಾನೇ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ಅವರು ಎಲ್ಲ ತಮ್ಮ ಟೀಮ್ ಕರ್ಕೊಂಡು ಎಲ್ಲ ಟೀಮ್ ವರ್ಕನ್ನು ಕೂಡ ಭಾಳ ಚೆನ್ನಾಗಿ ಮಾಡಿ ನನಗೆ ಯಾವುದು ಏನು ಕೆಲಸಗಳು ಗೊತ್ತಿಲ್ಲರೂ ಸಹಿತವಾಗಿ ಅವ್ರ ಕೆಲಸಗಳನ್ನು ಮಾಡಿ ನನಗೆ ಗೊತ್ತಿಲ್ಲಂಗೆ ಮತದಾರನ ಭೇಟಿಯಾಗಿ ಅವ್ರಿಗೆ ಏನೇನು ಹೇಳಬೇಕು ಎಲ್ಲ ಮನವೊಲಿಸಿ ಅವ್ನಿಗೇನು ಗೊತ್ತಿಲ್ಲಕ್ಕೂ ಅವ್ನ ಹಿಂದೆ ನಾವು ಅದೇವೆ ಅಂತ ತಿಳ್ಕೊಂಡು ಎಲ್ಲರಿಗೂ ಧೈರ್ಯ ತುಂಬಿ ಮನವೊಲಿಸಿ ನನ್ನ ಪರವಾಗಿ ವೋಟ್ ಕೇಳಿ ವೋಟ್ ಆಲಿಸಿ ಅತಿ ಪ್ರಚಂಡ ಬಹುಮತದಿಂದ ನನ್ನ ಪರ 142 ಮತಗಳನ್ನು ಗೆಲ್ಲಿಸಿದರು. ನನ್ನ ವಿರುದ್ಧವಾಗಿ 62 ಮತಗಳು ಬಿದ್ದವು. ಇದಕ್ಕೆಲ್ಲ ಕಾರಣೀಕರ್ತರು ನನ್ನ ಮತದಾರರು, ನನ್ನ ಗುರು ಹಿರಿಯರು, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಂದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ. ಅವ್ರಿಗೆ ನಾನು ಎಷ್ಟೋ ಇದು ಹೋದರೂ ನಾನು ಋಣಿಯಾಗಿರ್ತೇನೆ ಅಂತ ಈ ಮೂಲಕ ಅವರಿಗೆ ನನ್ನ ಗೆಲುವಿನ ಸಂತಸವನ್ನು ಅವರಿಗೆ ಹಂಚ್ತಾ ಇದ್ದೀನಿ. ಈ ಗೆಲುವು ನಂದಲ್ಲ, ನಿಜವಾಗಿ ಹೇಳಬೇಕಂತಂದರೆ ಈ ಗೆಲುವಿಗೆ ಕಾರಣೀಕರ್ತರು ಮತದಾರರು ಹಾಗೂ ಗುರು ಹಿರಿಯರು ಎಲ್ಲರೂ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥವ್ರು. ಇದೆಲ್ಲ ನನ್ನ ಗೆಲುವಿನ ಸಂಭ್ರಮಾಚರಣೆ ಏನೈತಿಲ್ಲ ಅದನ್ನ ಇಷ್ಟೂ ಕೂಡ ಅವರಿಗೆ ಅರ್ಪಣೆ ಮಾಡಲಿಕ್ಕೂ ಸಹಿತವಾಗಿ ನಾನು ಹೆಮ್ಮೆಯಿಂದ ಹೇಳ್ತೇನೆ.